ಚೆನ್ನಾಗಿತ್ತು. ಲಾಸ್ಟಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಏನಾಗಿದೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಜಮೀರ್ ಅಹ್ಮದ್ ಅವರು ಬಳಸಿದ್ದ ಪದ ತಪ್ಪು. ಯಾರೇ ಆಗಲಿ ಬಳಸಬಾರ್ದು. ನಾನು ಬಳಸಬಾರ್ದು, ನೀವು ಬಳಸಬಾರ್ದು, ಇನ್ನೊಬ್ಬರು ಬಳಸಬಾರ್ದು. ತಪ್ಪು ತಪ್ಪೇ. ಅದು ಬಳಸದೇ ಇದ್ದಿದ್ರೆ ಒಳ್ಳೇದಾಗ್ತಾ ಇತ್ತು. ಅದು ಒಳ್ಳೆ ಒಂದು ಸಂದೇಶ ಇರ್ತಾ ಇತ್ತು. ಆ ಒಂದು ಪದವನ್ನು ಬಳಸಿರೋದು ತಪ್ಪೇ. ಅಲ್ಲ, ಅದು ಹೈಕಮಾಂಡ್, ಅದು ಗೊತ್ತಿಲ್ಲ. ಹೇಳಿರ್ಬೋದು, ಅದು ನಾವು ನೋಡಿಲ್ಲ, ಗೊತ್ತಿಲ್ಲ. ಅದು ಪಾರ್ಟಿ ಡಿಸೈಡ್ ಮಾಡುತ್ತೆ. ಚೇಂಜಸ್ ಆಗಿದೆ. ಅವ್ರ ಹೇಳಿಕೆಯಿಂದ ವೋಟ್ ಬ್ಯಾಂಕ್ ಚೇಂಜಸ್ ಆಗಿದೆ. ನಿಜ ಚೇಂಜಸ್ ಆಗಿರೋದು ನಿಜ. ಚೇಂಜ್ ಆಗಿದೆಯಲ್ಲ, ಚೇಂಜ್ ಆಗಿದೆ ಅಂದರೆ ಫಲಿತಾಂಶದ ಮೇಲೆ ಎಫೆಕ್ಟ್ ಬಂದೇ ಬರುತ್ತೆ. ಅದು ಉಸ್ತುವಾರಿ ಮಂತ್ರಿಗಳು, ನಾನಂತೂ ಹೇಳ್ತೀನಿ, ನಮಗಂತೂ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಯಾವುದಕ್ಕಾಗ್ಬೋದು ನಮಗೆ ಸ್ಪಂದಿಸ್ತಾ ಇದ್ದಾರೆ. ನಾವು ಕೇಳಿದಾಗ ಕೋಲಾರಕ್ಕೆ ಬರ್ತಾ ಇದ್ದಾರೆ. ನಾವು ಯಾವುದೇ ಒಂದು ಕೆಲಸ ಆದಾಗ ಒಂದು ಮಿನಿಸ್ಟರ್ ಹತ್ರ ಹೋಗಬೇಕು, ಒಂದು CM ಹತ್ರ ಹೋಗಬೇಕು ಅಂದಾಗ ನಮ್ಮ ಜೊತೆ ಬಂದು ಆ ಕೆಲಸ ಮಾಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. SN ನಾರಾಯಣ ಸ್ವಾಮಿ ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ. ಶಾಸಕರಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ, ಯಾವುದೂ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ. ನೋಡಿ, ನಾನೊಂದನ್ನು ಹೇಳ್ತೀನಿ, ಯಾರೇ ಆಗಲಿ, ಇವಾಗ ನಮ್ಮ SN ನಾರಾಯಣ ಸ್ವಾಮಿ ಆಗ್ಬೋದು, ನಂಜೇಗೌಡರು ಆಗ್ಬೋದು, ನಮ್ಮ ರೂಪಮ್ಮನ ಆಗ್ಬೋದು, ಯಾರೇ ಆಗ್ಬೋದು, ನನ್ನ ಒಂದು ಉದ್ದೇಶನ ಹೇಳ್ತೀನಿ, ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸಲ್ಲಿ ಇದರಲ್ಲಿ ಯಾವುದ್ರಲ್ಲಾಗಲಿ ಜಿಲ್ಲಾ ಮಂತ್ರಿಗಳು ಇನ್ವಾಲ್ವ್ ಇಲ್ಲ. ತಾಲೂಕು ಲೆವೆಲ್ ಆಫೀಸ್ ನಾವು ಯಾರು ಕೊಟ್ಟರೆ ಅವ್ರು ಹೇಳ್ತಾರೆ, ನಾವು ಹೋಗಿ ಕೊಟ್ಟರೆ ಆಗುತ್ತೆ, ಕೆಲಸಗಳೆಲ್ಲ ಆಗುತ್ತೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾನಂತೂ ಯಾವುದಕ್ಕೂ ಕೈ ಹಾಕೋದಿಲ್ಲ. ನಾನು ಯಾವುದಕ್ಕೂ ಹೋಗೋದಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳಂದ್ರೆ ಟ್ರಾನ್ಸ್ಫರ್ ಮಾಡೋದು ಬಿಡೋದು ಏನೋ ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು. ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲ, ಶಾಸಕರ ನಡುವೆ ನಮ್ಗೆ ಯಾವುದು ಗುಂಪಿಲ್ಲಪ್ಪ. ನನ್ನ ಹತ್ರ SN ನಾರಾಯಣ ಸ್ವಾಮಿನೂ ಚೆನ್ನಾಗಿದ್ದಾರೆ, ನಂಜೇಗೌಡರು ಚೆನ್ನಾಗಿದ್ದಾರೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನನಗೆ ಸುರೇಶ್ ಅಣ್ಣ ಅವರು ಚೆನ್ನಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೀವಿ. 2.5 ವರ್ಷ ಆದಮೇಲೆ ಅದೇ ನನಗೆ ಗೊತ್ತಿಲ್ಲ. ಅಂತ ಆಫರ್ಗಳು ಬಂದಿಲ್ಲ, ಯಾರು ನಮ್ಗೆ ಹೇಳೂ ಇಲ್ಲ. ಹೇಳಿರೋದು ನಮ್ಗೆ ಯಾವುದೂ ಗೊತ್ತೂ ಇಲ್ಲ. ನಮಗೆ 100% ಯಾವುದೇ ಬದಲಾವಣೆ ಇಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ನೀವು ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಿದ್ದರಾಮಣ್ಣ ಅವರು ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವರು ಯಾವತ್ತೂ ಸ್ಟ್ರಾಂಗ್ ಆಗಿರ್ತಾರೆ. ಸಿದ್ದರಾಮಣ್ಣ ಅವರು ಕರೆಕ್ಟ್ ಆಗಿದ್ದಾರೆ. ಅವ್ರು ಆ ವಯಸ್ಸಲ್ಲೂ ಒಳ್ಳೆ ಹುಡುಗನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೋಸ್ಕರ ಕೆಲಸ ಮಾಡುವಂಥವ್ರು, ರೈತರಿಗೋಸ್ಕರ ಸಿದ್ದರಾಮಣ್ಣ ಇರುವಂಥವರು, ಬಡವರ ಪರವಾಗಿರುವಂಥವರು, ದೀನದಲಿತರ ಪರವಾಗಿರುವಂಥವರು ಸಿದ್ದರಾಮಣ್ಣ ಅವರು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಚೇಂಜಸ್ ಅನ್ನೋ ಪಾಯಿಂಟ್ ಯಾವುದೂ ಇಲ್ಲ. ಅಂಥ ಡಿಸ್ಕಷನ್ಸು ಯಾವುದೂ ಆಗಿಲ್ಲ. ಈ ಚುನಾವಣೆಗೆ ಅದಕ್ಕೆ ಸಂಬಂಧನೇ ಇಲ್ಲ ಸರ್. ಇವಾಗ ಈ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ JDS ಕುಮಾರಣ್ಣವರು ರಿಸೈನ್ ಮಾಡಿದ ಕ್ಷೇತ್ರ, ಅವ್ರ ಕ್ಷೇತ್ರ. ಶಿಗ್ಗಾವಿಯಲ್ಲಿ ಬಂದ್ಬಿಟ್ಟು ಬಸವರಾಜ ಬೊಮ್ಮಾಯಿ ಅವರು ರಿಸೈನ್ ಮಾಡಿದ ಕ್ಷೇತ್ರ BJP ಕ್ಷೇತ್ರ. ಸಂಡೂರು ಬಂದ್ಬಿಟ್ಟು ಕಾಂಗ್ರೆಸ್ ರಿಸೈನ್ ಮಾಡಿದ್ದಂಥ ಕ್ಷೇತ್ರ, ಕಾಂಗ್ರೆಸ್ ಕ್ಷೇತ್ರ. ಮೂರಲ್ಲಿ ಯಾವ್ದು ಕಾಂಗ್ರೆಸ್ ಬರುತ್ತೋ ಯಾವ್ದು JDS ಹೋಗುತ್ತೆ. ಅವ್ರವ್ರು ರಿಸೈನ್ ಮಾಡಿದ್ದನ್ನು ಅವ್ರವ್ರು ಪ್ರತಿಷ್ಠೆ ತಗೊಂಡು ಕೆಲಸ ಮಾಡಿದ್ದಾರೆ ಗೆಲ್ಲಬೇಕು ಅಂತ. ಅಧಿಕಾರ ಹಂಚಿಕೆ ಯಾವುದು ಡಿಸ್ಕಷನ್ ಆಗಿಲ್ಲ. ನಮ್ಮ ಕೋಲಾರಮ್ಮನ ಸಾಕ್ಷಿವಾಗಲು ಯಾವುದೂ ಡಿಸ್ಕಷನ್ ಆಗಿಲ್ಲ. ಯಾವುದು ಅಂತ ವಿಚಾರಗಳೆಲ್ಲೂ ಗೊತ್ತಿಲ್ಲ. ನಮ್ಮ CLP ಮೀಟಿಂಗ್ ಆಗಲಿ, KPCC ಅಧ್ಯಕ್ಷರಾಗಲಿ ಯಾರು ಆ ಒಂದು ಡಿಸ್ಕಷನ್ನೇ ಮಾಡಿಲ್ಲ, ಏನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.